ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುವಂಥ ಆಹಾರದ ಬಗ್ಗೆ ಹೇಳ್ತೀನಿ. ನಾವು ಈಗಿರೋ ಪರಿಸ್ಥಿತಿಯಲ್ಲಿ ನಾವು ಚಿಕಿತ್ಸೆಗೋಸ್ಕರ ವೇಟ್ ಮಾಡಬಾರ್ದು. ನಮ್ಮ ದೇಹದಲ್ಲೇ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಂಡ್ರೆ ಯಾವ ವೈರಸ್ಸು ಯಾವ ಕಡೆಯಿಂದ ಬರುತ್ತೋ ಅಂತ ಹೆದರ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ. ನಾನಿವತ್ತು ಕೆಲವು ಆಹಾರ ಪದಾರ್ಥಗಳನ್ನ, ಕಷಾಯಗಳನ್ನ ಹೇಳ್ತೀನಿ. ಇದನ್ನ ಈಗಿರೋ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ 1 ತಿಂಗಳಾದ್ರೂ ನೀವು ಮಾಡಲೇಬೇಕು. ಆಗ ಮಾತ್ರ ನಿಮ್ಮ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಿಮಗೆ ಯಾವ ವೈರಸ್ ಅಟ್ಯಾಕು ಆಗಲ್ಲ. ಬೈ ಚಾನ್ಸ್ ಆಗಿದ್ರು ಆದಷ್ಟು ಬೇಗ ಕಡಿಮೆ ಆಗುತ್ತೆ. 100% ನಿಜ. ಯಾವ ಆಹಾರಗಳು ಅಂತೀರಾ? ಫಸ್ಟ್ ಕಷಾಯದ ಬಗ್ಗೆ ಹೇಳ್ತೀನಿ, ಬನ್ನಿ. ಫಸ್ಟ್ 2 ದಿನ ಗರಿಕೆ ಕಷಾಯ, ಒಳ್ಳೆ ಜಾಗದಲ್ಲಿ ಬೆಳೆದಿರುವಂತಹ ಗರಿಕೆನ ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ನೆಕ್ಸ್ಟ್ 2 ದಿನ ತುಳಸಿ ಕಷಾಯ. ಎಲ್ಲರ ಮನೆಯಲ್ಲೂ ತುಳಸಿ ಇರುತ್ತೆ, ತುಳಸಿ ಎಲೆ ಕಷಾಯ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ನೆಕ್ಸ್ಟ್ 2 ದಿನ ಅಮೃತ ಬಳ್ಳಿ ಕಷಾಯ. ನಿಮ್ಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗ್ತಾ ಇದೆ ಫ್ರೆಂಡ್ಸ್, ಆನ್ಲೈನ್ ಅಲ್ಲೂ ಸಿಗ್ತಾ ಇದೆ. ಗಿಲಾಯ್ ಅಂತಾರೆ, ಅಮೃತ ಬಳ್ಳಿ ಕಷಾಯ ಮಾಡ್ಕೊಂಡು ಕುಡೀರಿ. ನೆಕ್ಸ್ಟ್ 2 ದಿನ ಬಿಲ್ವ ಎಲೆ ಕಷಾಯ. ಶಿವನ ದೇವಸ್ಥಾನದಲ್ಲಿ ನಿಮ್ಗೆ ಸಿಗುತ್ತೆ ಬಿಲ್ವ ಮರ. ಈ ಬಿಲ್ವ ಎಲೆನ ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ನೆಕ್ಸ್ಟ್ 2 ದಿನ ಹೊಂಗೆ ಎಲೆ ಕಷಾಯ. ರೋಡ್ ಸೈಡ್ ಅಲ್ಲಿ ಈಸಿಯಾಗಿ ಸಿಗುವಂತಹ ಮರ ಇದು. ಹೊಂಗೆ ಎಲೆ ಕಷಾಯನ ಮಾಡ್ಕೊಂಡು ಕುಡೀರಿ. ನೆಕ್ಸ್ಟ್ ಬೇವಿನ ಸೊಪ್ಪು ಈಸಿಯಾಗಿ ಸಿಗುತ್ತೆ, ಬೇವಿನ ಎಲೆ ಕಷಾಯ. ನೆಕ್ಸ್ಟ್ 2 ದಿನ ಅರಳಿ ಮರದ ಎಲೆ ಕಷಾಯ. ದೇವಸ್ಥಾನದಲ್ಲಿ ಎಲ್ಲಾ ಕಡೆನೂ ಸಿಗ್ತಾ ಇದೆ. ಅದ್ರ ಎಲೆನ ತಗೊಬಂದು ಕಷಾಯ ಮಾಡ್ಕೊಂಡು ಕುಡೀರಿ. ಈ 7 ಕಷಾಯನ 2 ದಿನ ಕುಡಿತಾ ಬನ್ನಿ. ಅಂದ್ರೆ 14 ದಿನ ಆಗುತ್ತೆ. 15ನೇ ದಿನ ಮತ್ತೆ ರಿಪೀಟ್ ಮಾಡ್ಬೇಕು. ಹೀಗೆ 1 ತಿಂಗಳು ಕುಡೀರಿ. ನಿಮ್ಮ ರೆಸಿಸ್ಟೆನ್ಸ್ ಪವರ್, ಇಮ್ಯುನಿಟಿ ಪವರ್ ನಿಜವಾಗ್ಲೂ ಬೂಸ್ಟ್ ಆಗುತ್ತೆ. ನಿಮ್ಗೆ ಯಾವುದೇ ವೈರಾಣು ಏನೂ ಮಾಡೋಕ್ಕಾಗಲ್ಲ. ಈ ಕಷಾಯನ ಹೇಗ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಕಲಾಭಿರುಚಿ ಚಾನಲ್ ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಒಂದ್ಸಲ ಆ ವಿಡಿಯೋ ನೋಡಿ. ಇವಾಗ ಶಾರ್ಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಒಂದು ಸ್ಟೀಲ್ ಪಾತ್ರೆಯಲ್ಲಿ 150 ml ಅಷ್ಟು ನೀರ್ನ ಹಾಕೊಳ್ಳಿ. ಅರ್ಧ ಹಿಡಿಯಷ್ಟು ಕಷಾಯಕ್ಕೆ ಬೇಕಾಗಿರುವಂತಹ ಎಲೆಗಳನ್ನ ಚೆನ್ನಾಗಿ ತೊಳೆದು ಆ ನೀರಿಗೆ ಹಾಕಿ 4 ರಿಂದ 5 ನಿಮಿಷ ಕುದಿಸಿ. ನಂತರ ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿಡಿ. 5 ನಿಮಿಷ ಹಾಗೆ ಬಿಡಿ. ನಂತರ ಮುಚ್ಚಳ ತೆಗಿರಿ, ಫಿಲ್ಟರ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗಾದಾಗ ಕುಡಿರಿ, ಬಿಸಿ ಇದ್ದಾಗ ಕುಡಿಬೇಡಿ. ತಣ್ಣಗಾದ್ಮೇಲಾದ್ರೂ ಕುಡಿಬಹುದು. ಈ ಕಷಾಯನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲೆ ಕುಡಿಬೇಕು. 2 ಟೈಮು ಇದೇ ಕಷಾಯ ಕುಡಿಯಕ್ಕಾಗಲ್ಲ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಈ 7 ಕಷಾಯಗಳಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಸಂಜೆ ಖಾಲಿ ಹೊಟ್ಟೆಲಿ ಅರಿಶಿನ ಕಷಾಯ ಹೇಗ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗಿ ಒಂದ್ಸಲ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಶುಂಠಿ ಕಷಾಯ. ಕಷಾಯ ಎಲ್ಲಾನು ಒಂದೇ ರೀತಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ನೆಕ್ಸ್ಟ್ ಪಾರಿಜಾತ ಎಲೆ ಕಷಾಯ. ಪಾರಿಜಾತ ಗಿಡನು ಎಲ್ಲಾ ಕಡೆ ಈಸಿಯಾಗಿ ಸಿಗುತ್ತೆ, ಅದ್ರ ಎಲೆ ಕಷಾಯನ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಪುದೀನ ಎಲೆ ಕಷಾಯ. ಈ 4 ಕಷಾಯನ ಸಂಜೆ ಹೊತ್ತು ಕುಡೀರಿ. ಇದ್ರ ಜೊತೆಗೆ ಬೆಟ್ಟದ ನಲ್ಲಿಕಾಯಿನ ಪ್ರತಿದಿನ 1 ತಿನ್ನಿ ಫ್ರೆಂಡ್ಸ್, ಸಾಕು. ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ವಿಟಮಿನ್ ಸಿ ಇರುವಂತ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಗೊಳ್ಳಿ. ಪಪ್ಪಾಯ, ಸಪೋಟ, ಕಲ್ಲಂಗಡಿ ಹಣ್ಣು, ಸೀಬೆಕಾಯಿ, ಗೆಣಸು, ಸಿಟ್ರಸ್ ಫ್ರೂಟ್ಸ್, ಕಿತ್ಲೆ ಹಣ್ಣು, ಮೂಸಂಬೆ, ನಿಂಬೆ ಹಣ್ಣು, ಇವುಗಳನ್ನ ಹೆಚ್ಚಾಗಿ ತಗೊಳ್ಳಿ ಫ್ರೆಂಡ್ಸ್. ಇನ್ನು ತರಕಾರಿಗಳಲ್ಲಿ ಆಶ್ಕಾರ್ಡ್, ಬೂದುಗುಂಬಳಕಾಯಿ, ಸೋರೆಕಾಯಿ, ಎಲೆಕೋಸು, ಪಾಲಕ್ ಸೊಪ್ಪು, ಹರವೆ ಸೊಪ್ಪು ಅಂದ್ರೆ ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ನುಗ್ಗೆ ಸೊಪ್ಪು, ಈ ಎಲ್ಲಾ ಆಹಾರಗಳು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿ, ಲವಂಗ, ಕಾಳು ಮೆಣಸು, ಬ್ಲಾಕ್ ಪೆಪ್ಪರ್ನ ಹೆಚ್ಚಾಗಿ ಬಳಸಿ. ಇಷ್ಟು ಆಹಾರದ ಜೊತೆಗೆ ಮೇನ್ ಆಗಿ ನೀವು ಸಿರಿಧಾನ್ಯದಿಂದ ಗಂಜಿ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ರೆಸಿಸ್ಟೆನ್ಸ್ ಪವರ್ ತುಂಬಾ ಹೆಚ್ಚಾಗುತ್ತೆ. ಈ ಸಿರಿಧಾನ್ಯದಿಂದ ಗಂಜಿನ ಹೇಗ್ ಮಾಡ್ಕೊಳ್ಳೋದು ಅಂದ್ರೆ, ಸಿರಿಧಾನ್ಯದಿಂದ ಅನ್ನ ಮಾಡ್ಕೊಳ್ಳೋ ರೀತಿನೇ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ವಿಡಿಯೋ ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್, ಒಂದ್ಸಲ ನೋಡಿ. ಬ್ರೀಫ್ ಆಗಿ ಹೇಳ್ತೀನಿ. 1 ಗ್ಲಾಸ್ ಅಷ್ಟು ಸಿರಿಧಾನ್ಯಕ್ಕೆ 10 ಗ್ಲಾಸ್ ಅಷ್ಟು ನೀರ್ ಹಾಕಿ 8 ಗಂಟೆ ನೆನ್ಸಿರ್ಬೇಕು. ಮಣ್ಣಿನ ಮಡಕೆಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. 8 ಗಂಟೆ ಮಿಲೆಟ್ಸ್ ನೆಂದಾದ್ಮೇಲೆ ಅದನ್ನ ಸ್ಟವ್ ಮೇಲೆ ಇಟ್ಬಿಟ್ಟು 20 ನಿಮಿಷ ಸಿಮ್ ಅಲ್ಲೇ ಬೇಯಿಸ್ಬೇಕು. 20 ನಿಮಿಷ ಆದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಟು ನೋಡಿ, ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ರೀತಿ ಬಟ್ಟೆ ಕಟ್ಟಿಡ್ಬೇಕು. 6 ರಿಂದ 8 ಗಂಟೆ ಹಾಗೆ ಬಿಡಿ ಫ್ರೆಂಡ್ಸ್. 8 ಗಂಟೆ ಆದ್ಮೇಲೆ ಆ ಬಟ್ಟೆ ಎಲ್ಲ ತೆಗಿರಿ ಫ್ರೆಂಡ್ಸ್. ಗಂಜಿ ರೆಡಿ ಆಗಿರುತ್ತೆ. ಹೀಗ್ ಮಾಡೋದ್ರಿಂದ ಪ್ರೋಬಯೋಟಿಕ್ಸ್ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಅದಕ್ಕೆ ಸೇರಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುವಂತಹ ಗಂಜಿ ತಯಾರಾಗುತ್ತೆ. ಅದಕ್ಕೋಸ್ಕರನೇ ರಾತ್ರಿ ನೆನೆಸಿ ಫ್ರೆಂಡ್ಸ್, ಬೆಳಗ್ಗೆ ಕುಕ್ ಮಾಡಿ ಸಂಜೆ ತಿನ್ನಿ. ಈ ಗಂಜಿನ ವಾರಕ್ಕೆ 4 ದಿನನಾದ್ರೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್.
1 ವರ್ಷದ ಮಕ್ಕಳಿಂದ 100 ವರ್ಷದವರೆಗೂ ಎಲ್ಲರೂ ತಿನ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹೀಟ್ ಆಗಲ್ಲ. ಹೀಗೆ ನಾನ್ ಹೇಳಿದ ಆಹಾರ ಪದಾರ್ಥಗಳನ್ನ ತಗೊಂಡು ಅದ್ರ ಜೊತೆಗೆ ಕಷಾಯಗಳನ್ನ ಕುಡಿತಾ ಸಿರಿಧಾನ್ಯದಿಂದ ಮಾಡಿರುವಂತಹ ಗಂಜಿನ ತಗೊಂಡ್ರೆ 1000% ನಿಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ವೈರಸ್ ಅಟ್ಯಾಕ್ ಆಗಲ್ಲ. ಬೈ ಚಾನ್ಸ್ ಆಗಿದ್ರು ಒಂದೇ ತಿಂಗಳಲ್ಲಿ ಅದು ಕ್ಯೂರ್ ಆಗುತ್ತೆ ಫ್ರೆಂಡ್ಸ್. ಇದನ್ನ ನಾನ್ ಹೇಳಿರೋದಲ್ಲ ಫ್ರೆಂಡ್ಸ್, ಡಾಕ್ಟರ್ ಖಾದರ್ ಸರ್ ಅವರು ತುಂಬಾ ಸಲ ಹೇಳಿದ್ದಾರೆ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಇಮ್ಯುನಿಟಿ ಪವರ್ ಕಡಿಮೆ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸ್, ನಿಮ್ಮನೆನೇ ಹಾಸ್ಪಿಟಲ್, ಅಡುಗೆ ಮನೆನೇ ಮೆಡಿಕಲ್ ಶಾಪ್, ಅಮ್ಮನೆ ಡಾಕ್ಟರ್, ಆಹಾರವೇ ಔಷಧಿ. ನಿಮ್ಮ ಆಹಾರ ಪದ್ಧತಿಯನ್ನ ಬದಲಾಯಿಸಿ ರೋಗಗಳನ್ನ ದೂರ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.